ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಡಾಕ್ಟರ್ ವೇದಾವತಿ. ಸೊ ಇವತ್ತು ಯಾವ ರೆಮಿಡಿ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ ಅರ್ನಿಕಾ ಮಾಂಟೆನಾ. ಅರ್ನಿಕಾದು ಕಾಮನ್ ನೇಮ್ ಬಂದ್ಬಿಟ್ಟು ಉಲ್ಫ್ ಬನೆ, ಫ್ಯಾಮಿಲಿ ನೇಮ್ ಆಸ್ಟ್ರೇಷಿಯಾ, ಅಂಡ್ ಇಟ್ ಇಸ್ ಪ್ರೂವ್ಡ್ ಬೈ ಡಾಕ್ಟರ್ ಸ್ಯಾಮ್ಯುಲ್ ಹೆನೆಮಾನ್ ಇನ್ ದಿ ಇಯರ್ ಆಫ್ 1805. Introduction of Arnica. It is a remedy for injury and control bruising and trauma and post-surgical operation. It is the best remedy. And temperament is irritable and nervous temperament. And thermal, it is a chilly patient. Patient cannot tolerate cold in any form. So that patient is called chilly patient. So Arnica is remedy for chilly patient only. Keynote symptoms of Arnica. It is a best remedy for protruding soreness and sensitive to touch, bruised feeling all over the body, especially on lying down. So patient constantly search for ಸಾಫ್ಟ್ ಬೆಡ್. ಎಕ್ಸಾಂಪಲ್, ಈಗ ಒಂದೇ ಪೊಸಿಷನಲ್ಲಿ ಮಕ್ಕೊಂಡುವಾಗ ತುಂಬ ಬೆಡ್ ಎಲ್ಲ ಫುಲ್ಲಿ ಹಾರ್ಡ್ ಫೀಲ್ ಆಗುತ್ತೆ. ಸೊ ಅದರಿಂದ ಪೇಷಂಟ್ one side always try to change the position of which he is lying. ಅಂದರೆ ಯಾವ ಪೊಸಿಷನ್ನಾಗ ಮಕ್ಕೊಂಡಿರ್ತಾನೆ ಅದು ಆಲ್ವೇಸ್ ಚೇಂಜ್ ಮಾಡ್ತಾನೆ ಇರ್ತಾನೆ, ಲೆಫ್ಟ್ ಇಂದ ರೈಟ್ ಇಂದ ಲೆಫ್ಟ್ ಸೈಡ್ ಹೊಳ್ಳೋದು. ಸೊ ಡ್ಯೂ ಟು ಬೆಡ್ ಹಾರ್ಡ್ನೆಸ್ ಆ್ಯಂಡ್ ಬೀಯಿಂಗ್ ಬ್ರೂಸ್ಡ್ ಆಲ್ ಓವರ್ ದಿ ಬಾಡಿ ಹ್ಯಾಸ್ ಇಫ್ ಬೀಟನ್, ಯಾರೋ ಹೊಡೆದಂಗೆ ನೋವಿರುತ್ತೆ. ಇಟ್ ಈಸ್ ಅ ಬೆಸ್ಟ್ ರೆಮಿಡಿ ಫಾರ್ ಎವರ್ಷನ್ ಟು ಟಚ್. Due to pain and due to severe bruised feeling, patient is sensitive to touch that part, because if someone touches for care and concern, he feels that it will pain. So that's why this Arnica patient is aversion to touch. Next point, it is a remedy for restlessness. ರೆಸ್ಲೆಸ್ನೆಸ್ ಏನಕ್ಕಂತ ಹೇಳ್ಬೋದು ಅಂದರೆ, ಡ್ಯೂ ಟು ಬಾಡಿ ಪೇನಿಂದ, ಹಾರ್ಡ್ನೆಸ್ ಫೀಲಿಂಗ್ ಆಫ್ ಬೆಡ್ಡಿಂದ, ಪೇಷಂಟ್ ಆಲ್ವೇಸ್ ಈ ವಾಂಟ್ಸ್ ಟು ಚೇಂಜ್ ದ ಪೊಸಿಷನ್ ಆ್ಯಂಡ್ ಡ್ಯೂ ಟು ದಟ್ ಬ್ರೂಸ್ಡ್ ಆ್ಯಂಡ್ ಸೋರ್ನೆಸ್ ಫೀಲಿಂಗ್ ಇನ್ ಬಾಡಿ. Mental symptoms of Arnica. It is a remedy for highly irritable patient and morose and indifference and element from fright and anger. Next point, it is mainly remedy for injury, especially mechanical injury. Mechanical injury includes fall and blow or contusion. It is also a remedy for acute injury, and it is also a remedy for bruising and swelling caused from trauma. In injury, it is also a remedy for soreness, lameness, painful hard feeling at affected part. It is a good remedy. Bruised feeling all over the body as if someone is beaten, like that symptoms, this Arnica montana is best remedy. Next, coming to modalities: aggravation, slightest touch, motion and pressure. And next, amelioration from taking rest and changing position from right to left to right. So this all about Arnica today, and ಇವತ್ತಿನ ಟಾಪಿಕ್ Arnica ಮಾಂಟೆನಾದು ರೆಮಿಡಿ ಬಗ್ಗೆ ಇಷ್ಟು ಇವತ್ತು ಎಕ್ಸ್ಪ್ಲೈನ್ ಮಾಡಿರೋದು. ಇದರಲ್ಲಿ ಕೀ ಪಾಯಿಂಟ್ಸ್ ಅಂದರೆ ಏನು ನೆನ್ಪಿಟ್ಕೋಬೇಕು ಅಂತಂದರೆ, ಕ್ವಶನ್ ಏನು ಕೇಳ್ತಾರೆ ಇನ್ನು ವೈವನ್ಯಾಗಾಗಲಿ ಎಕ್ಸಾಮ್ನಾಗಾಗಲಿ ಅಂದರೆ, ಇಂಜುರಿ ಆಫ್ ಅರ್ನಿಕಾ ಮಾಂಟೇನ್, ಇಂಜುರಿನೇ ಕೇಳೋದು. ಯಾವ ಟೈಪ್ ಇರುತ್ತೆ, ಏನಿರುತ್ತೆ ಅಷ್ಟೇ. ಅರ್ನಿಕಾ ಅಂದರೆ ನಥಿಂಗ್ ಬಟ್ ಇಂಜುರಿ ಆಫ್ ಅರ್ನಿಕಾ. ಸೊ ಹೇಳ್ಬೋದು ನೀವು ಒಂದು 2-3 ವೈವನ್ಯಾಗಾದ್ರೂ 2-3 ಪಾಯಿಂಟ್ಸ್ ಸಾಕು. ಸೋರ್ನೆಸ್, ಹಾರ್ಡ್ನೆಸ್, ಬೆಡ್ ಫೀಲ್ಸ್ ಟು ಹಾರ್ಡ್, ಆ್ಯಂಡ್ ಆಲ್ವೇಸ್ ಪೇಷಂಟ್ ಚೇಂಜ್ ಪೊಸಿಷನ್ ಫ್ರಮ್ ರೈಟ್ ಟು ಲೆಫ್ಟ್ ಟು ರೈಟ್, ಆ್ಯಂಡ್ ರೆಸ್ಟ್ಲೆಸ್ನೆಸ್ ಡ್ಯೂರಿಂಗ್ ಪೇನ್ ಅಂತ ಹೇಳ್ಬೋದು. ಪೋಸ್ಟ್ ಸರ್ಜಿಕಲ್ ಆಪರೇಷನ್ಸ್ಗೆ ಇಟ್ ಈಸ್ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಆಮೇಲೆ ಮೆಕ್ಯಾನಿಕಲ್ ಇಂಜುರಿ ಅಂತ ಹೇಳ್ಬೋದು. ಸೊ ಅವೆರ್ಷನ್ ಟು ಟಚ್ ಅಂತ ಹೇಳ್ಬೋದು. ಇದು ಎಲ್ಲ ಇಂಜುರಿ ಒಳಗೆ ನೀವು ಬರೀಬೋದು. ಮಿನಿಮಮ್ ಒಂದು 6-7 ಪಾಯಿಂಟ್ಸ್ ನಾನೇ ಈಗ ಹೇಳಿದೆ. ಸೊ ಆ ಥರ ಇಂಪಾರ್ಟೆಂಟ್ ಏನು ಅಂತಂದರೆ ಇಂಜುರಿ. ಸೊ ಅಗ್ರೇಷನ್ ಅಮಲ್ರೇಷನ್ ಹೇಳಿದ್ರೆ ಆಯಿತು, 10 ಪಾಯಿಂಟ್ಸ್ ಆಗೋಯ್ತು. ಇಷ್ಟು ಮೆಡಿಸಿನ್ನು. ಹಂಗೆ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಏನು ಇಂಪಾರ್ಟೆಂಟ್, ಈಗ ಫೋನ್ ಆನ್ ಮಾಡಿಟ್ರೆ ಕೇಳಿಸ್ಕೊಂಡ್ರೆ ಸಾಕು, ಪಾಯಿಂಟ್ಸು ಕಿವಿಯಲ್ಲಿ ಕೇಳುತ್ತೆ, ಎಲ್ಲರ ಹತ್ರ ಫೋನು ಇರುತ್ತೆ. ಸೊ ಫಸ್ಟ್ ಇಯರ್ BHMSಗೆ ಯೂಸ್ ಆಗುತ್ತೆ ಇದು ವಿಡಿಯೋ.
ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಡಿಯೋಸ್ ರೆಮಿಡೀಸ್ ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ಡೈಲಿ ಒಂದೊಂದು ರೆಮಿಡಿ. ಇವತ್ತು ಅರ್ನಿಕದಾಗಿರುತ್ತೆ, ಚಿಕ್ಕದಿದೆ ಬಟ್ ಇಂಪಾರ್ಟೆಂಟು. ಇದು ರೆಮಿಡಿ ತುಂಬ ಇಂಪಾರ್ಟೆಂಟು. ಅಟ್ಲೀಸ್ಟ್ ಒಂದು ಕ್ವಶನ್ ಆದರೂ ಬಂದೇ ಬರುತ್ತೆ. ಸೊ ಇವತ್ತಿಗೆ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು.